ಘನಘೋರ ಯುದ್ಧದಲ್ಲೂ ಟ್ರಂಪ್ ಮತ್ತೆ ಹುಚ್ಚಾಟ. ಇರಾನ್ ನನ್ನನ್ನ ಸುಪ್ರೀಂ ಲೀಡರ್ ಮಾಡಲು ಬಯಸಿತ್ತು, ನಾನೇ ಒಪ್ಪಲಿಲ್ಲ ಅಂತ ಹೇಳಿಕೊಂಡಿದ್ದಾರೆ ಅಮೆರಿಕ ಅಧ್ಯಕ್ಷ. ಒಂದು ಕಡೆ ಘನಘೋರ ಯುದ್ಧ, ಇನ್ನೊಂದು ಕಡೆ ಟ್ರಂಪ್ ಮಾತನಾಡಿದ್ದಾರೆ. ಇರಾನ್ ನನ್ನನ್ನ ಸುಪ್ರೀಂ ಲೀಡರ್ ಮಾಡೋಕೆ ಬಯಸಿತ್ತು, ನಾನೇ ಒಪ್ಪಲಿಲ್ಲ. ಅಮೆರಿಕ ಅಧ್ಯಕ್ಷ ಹೊಸ ವರ್ಷೆ ತೋರಿಸ್ತಾ ಇದ್ದಾರೆ. ಯುದ್ಧ ಸಂಧಾನ ಮಾತುಕತೆ ಮಧ್ಯೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಬಗ್ಗೆ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಟ್ರಂಪ್. ಸಂಧಾನಕ್ಕೆ ಇರಾನ್ ಪ್ರಸ್ತಾಪಿಸಿದೆ ಅಂತ ಹೇಳಿದ್ರು ಅಮೆರಿಕ ಅಧ್ಯಕ್ಷ. ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ತಿರುಗೇಟು ನೀಡಿದಂತಹ ಇರಾನ್ ಇದೀಗ ಸುಪ್ರೀಂ ಲೀಡರ್ ಆಫರ್ ನೀಡಿತ್ತು ಇರಾನ್ ಅಂತ ಟ್ರಂಪ್ ಹೇಳ್ಕೊಳ್ತಾ ಇದ್ದಾರೆ. ಇರಾನ್ ನಮ್ಮ ಜೊತೆಗೆ ಮಾತುಕತೆ ನಡೆಸುತ್ತಿದೆ, ಆದ್ರೆ ಅದನ್ನ ಬಹಿರಂಗವಾಗಿ ಒಪ್ಪಿಕೊಳ್ಳಲು ಇರಾನ್ ತಯಾರಿಲ್ಲ, ಹೆದರ್ತಾ ಇದೆ ಅಂದಿದ್ದಾರೆ. ಒಪ್ಪಂದ ಮಾಡಿಕೊಳ್ಳಲು ಇರಾನ್ ಕಾತುರದಲ್ಲಿದೆ. ಒಂದು ವೇಳೆ ಈ ವಿಚಾರವನ್ನ ಬಹಿರಂಗವಾಗಿ ಒಪ್ಪಿಕೊಂಡ್ರೆ ತಮ್ಮದೇ ಜನರು ತಮ್ಮನ್ನ ಸಾಯಿಸ್ತಾರೆ ಅನ್ನುವಂತಹ ಭಯ ಇದೆ ಇರಾನ್ಗೆ. ಒಪ್ಕೊಳ್ಳೋಕ್ ರೆಡಿ ಇಲ್ಲ, ಹೀಗಾಗಿ ಒಪ್ಪಂದಕ್ಕೆ ಸಿದ್ಧವಿಲ್ಲ ಅಂತ ಹೇಳ್ತಿದ್ದಾರೆ ಇರಾನ್ನವರು. ಘನಘೋರ ಯುದ್ಧದಲ್ಲೂ ಕೂಡ ಟ್ರಂಪ್ ಈ ರೀತಿಯ ಹುಚ್ಚಾಟದ ಮಾತುಗಳನ್ನ ಆಡಿದ್ದಾರೆ. ಒಂದು ಕಡೆ ಯುದ್ಧ, ಇನ್ನೊಂದು ಕಡೆ ಇರಾನ್ನ ಪ್ರತೀಕಾರ. ಇದರ ಮಧ್ಯೆ ಸುಪ್ರೀಂ ಲೀಡರ್ನ ನನ್ನನ್ನೇ ಮಾಡಕ್ಕೆ ಬಯಸಿತ್ತಂತೆ ಇರಾನ್ ಅಂತ ಹೇಳ್ಕೊಂಡಿದ್ದಾರೆ. ನಾನು ಒಪ್ಪಲಿಲ್ಲ, ಅಮೆರಿಕ ಅಧ್ಯಕ್ಷ ಹೊಸ ವರ್ಷೆಯಲ್ಲಿ ಮಾತನಾಡಿದ್ದಾರೆ. ಇರಾನ್ ಬಗ್ಗೆ ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ ಟ್ರಂಪ್. ಇರಾನ್ ಒಂದು ಕಡೆ ಯುದ್ಧವನ್ನ ಮಾಡ್ತಿದೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಇದೇ ರೀತಿ ಯುದ್ಧವನ್ನ ಮಾಡಿದ್ರೆ ಪ್ರತೀಕಾರಕ್ಕೆ ಮುಂದಾದ್ರೆ ಅಮೆರಿಕ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಇರಾನ್ ಬಗ್ಗೆ ಸಂಧಾನದ ಮಾತುಗಳನ್ನ ಆಡ್ತಾರೆ. ಜೊತೆಗೆ ಇವತ್ತು ಹೇಳಿರುವಂತಹ ಈ ಹೇಳಿಕೆ ಏನಿದೆಯಲ್ಲ, ಇರಾನ್ ಸುಪ್ರೀಂ ಲೀಡರ್ ನನ್ನನ್ನೇ ಮಾಡೋಕೆ ಇರಾನ್ ಮುಂದಾಗಿತ್ತು, ಆದ್ರೆ ನಾನು ಒಪ್ಪಲಿಲ್ಲ ಅಂತ ಹೊಸ ವರ್ಷೆಯಲ್ಲಿ ಟ್ರಂಪ್ ಮಾತನಾಡಿದ್ದಾರೆ. ಇನ್ನು ಇರಾನ್ ತಾನು ಒಪ್ಪಂದ ಮಾಡ್ಕೊಳ್ಳಕ್ಕೆ ತುದಿಗಾಲಲ್ಲಿದೆ, ಕಾತುರವಾಗಿದೆ. ಆದ್ರೆ ಆ ವಿಚಾರವನ್ನ ಇರಾನ್ ಬಹಿರಂಗವಾಗಿ ಹೇಳೋಕೆ ಸಿದ್ಧವಿಲ್ಲ, ಹೆದರ್ತಾ ಇದೆ ಇರಾನ್. ಯಾಕೆಂದ್ರೆ ತಮ್ಮದೇ ಜನರು ತಮ್ಮನ್ನ ಸಾಯಿಸಿ ಬಿಡ್ತಾರೆ ಅನ್ನುವಂತಹ ಹೆದರಿಕೆ ಇರಾನ್ಗಿದೆ. ಹಾಗಾಗಿ ಅಮೆರಿಕಾದೊಂದಿಗೆ ಸಂಧಾನ ಮಾಡಿಕೊಳ್ಳಲು ಇರಾನ್ ಕಾತುರವಾಗಿದೆ, ಆದ್ರೆ ಹೆದರ್ತಾ ಇದೆ, ಬಹಿರಂಗವಾಗಿ ಹೇಳ್ತಾ ಇಲ್ಲ. ಇನ್ನು ನನ್ನನ್ನೇ ಸುಪ್ರೀಂ ಲೀಡರ್ ಮಾಡಬೇಕು ಅಂತ ಆಫರ್ ಕೊಟ್ಟಿತ್ತು ಇರಾನ್, ಅದರ ಬಯಕೆಯೇ ಅದಾಗಿದೆ, ನಾನೇ ಸುಪ್ರೀಂ ಲೀಡರ್ ಆಗಬೇಕು ಅಂತ. ಆದ್ರೆ ನಾನು ಒಪ್ಪಲಿಲ್ಲ, ನನಗೆ ಇಷ್ಟವಿಲ್ಲ ಅನ್ನೋ ತರ ಹೊಸ ವರ್ಷೆಯಲ್ಲಿ ಅಮೆರಿಕ ಅಧ್ಯಕ್ಷ ಮಾತನಾಡಿದ್ದಾರೆ. ಇರಾನ್ ಬಗ್ಗೆ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾನೆ ಇದ್ದಾರೆ ಟ್ರಂಪ್. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.